ನಮಸ್ಕಾರ. ವೆಲ್ಕಮ್ ಟು ಸಾಯಿ ಸಮರ್ಥ್ ಗ್ರಾಫಿಕ್ಸ್ ವಿಜಯಪುರ್. ಈ ವಿಡಿಯೋದಲ್ಲಿ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಪೋಸ್ಟರ್ ಕ್ರಿಯೇಟ್ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಬೇಕಾಗಿರುವಂತಹ PSD ಫೈಲ್ಸ್ ಹಾಗೂ PNG ಫೈಲ್ಸ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತದೆ. ಲಿಂಕ್ನ ಪಾಸ್ವರ್ಡ್ ಈ ವಿಡಿಯೋದಲ್ಲಿ 3 ಸ್ಟೆಪ್ಗಳಾಗಿವೆ. ಇದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮೊದಲು ಫೋಟೋಶಾಪ್ನ ಓಪನ್ ಮಾಡಿ. ಓಪನ್ ಆದಮೇಲೆ ನೀವು ನೋಡ್ತಿರಬಹುದು ಮೇಲೆ ಕಾಣುತ್ತಿರುವಂತಹ ಫೈಲಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬೇಕಾಗಿರುವ ಫೈಲ್ ಎಲ್ಲಿದೆ? ಸರಿ, PSD ಫೈಲ್ ಓಪನ್ ಮಾಡೋಣ ಬನ್ನಿ. ಎಲ್ಲ ಕ್ರಿಯೇಟ್ ಮಾಡಲಾಗಿದೆ. ಇಲ್ಲಿ ನಿಮಗೆ ಬೇಕಾಗಿರುವ ನೇಮ್ ಚೇಂಜ್ ಮಾಡಬಹುದು ಹಾಗೂ ಫೋಟೋಸ್ ಕೂಡ ಚೇಂಜ್ ಮಾಡಬಹುದು. ಇದರಲ್ಲಿ PSD ಫೈಲಲ್ಲಿ ಜಾಸ್ತಿ ಹೇಳುವಂಥದ್ದು ಏನಿಲ್ಲ. ಸರಿ, PNG ಫೈಲಲ್ಲಿ ಎಲ್ಲ ಇಮೇಜ್ಗಳು PNG ಆಗಿ ಬಿಡಿ ಆಗಿರುತ್ತದೆ. ಅವುಗಳನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತೀನಿ ಬನ್ನಿ. ನೋಡ್ತಿರಬಹುದು ಮೇಲೆ ಕಾಣುತ್ತಿರುವ ಫೈಲಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. PNG ಫೈಲ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ 1 ನಂಬರ್ ಇಮೇಜ್ ಓಪನ್ ಮಾಡಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ ಅರ್ಥವಾಗುತ್ತದೆ. ಸರಿ, ಈ ಥರ ಬ್ಯಾಕ್ಗ್ರೌಂಡ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಮತ್ತೆ ಮೇಲೆ ಫೈಲಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. 2 ನಂಬರ್ PNG ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈ ಥರ ಪ್ರೆಸ್ ಮಾಡಿ ಎಡಿಟ್ ಮಾಡ್ತಿರೋ ಫೈಲ್ ಮೇಲೆ ಹಾಕಿ. ಇದನ್ನು ಈ ಥರ ಸೆಟ್ ಮಾಡಿ. ಸೆಟ್ ಆದಮೇಲೆ ಮತ್ತೆ ಮೇಲೆ ಕಾಣುತ್ತಿರುವ ಫೈಲಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. 6 ನಂಬರ್ PNG ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆಗುತ್ತೆ. ಓಪನ್ ಆದಮೇಲೆ ಅದನ್ನು ಈ ಥರ ಪ್ರೆಸ್ ಮಾಡಿ ಎಡಿಟ್ ಮಾಡ್ತಿರೋ ಫೈಲ್ ಮೇಲೆ ಹಾಕಿ. ಹಾಕಿದ ಮೇಲೆ ಅದನ್ನು ಈ ಥರ ಸೆಟ್ ಮಾಡಿ. ಸೆಟ್ ಆದಮೇಲೆ ಮತ್ತೆ ಮೇಲೆ ಕಾಣುತ್ತಿರುವ ಫೈಲಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. 8 ನಂಬರ್ PNG ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆಗುತ್ತೆ. ಓಪನ್ ಆದಮೇಲೆ ಅದನ್ನು ಈ ಥರ ಪ್ರೆಸ್ ಮಾಡಿ ಎಡಿಟ್ ಮಾಡ್ತಿರೋ ಫೈಲ್ ಮೇಲೆ ಹಾಕಿ. ಹಾಕಿದ ಮೇಲೆ ಅದನ್ನು ಈ ಥರ ಸೆಟ್ ಮಾಡಿ. ಸೆಟ್ ಆದಮೇಲೆ ಕಾಣುತ್ತಿರುವಂತಹ 6 ನಂಬರ್ ಫೈಲ್ 8 ನಂಬರ್ ಫೈಲ್ ಮೇಲೆ ಇದ್ದರೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಅವುಗಳನ್ನು ಕ್ಲೋಸ್ ಮಾಡಿಕೊಳ್ಬೇಕು. ಮಾಡಿದ ಆದಮೇಲೆ ಮತ್ತೆ ಫೈಲ್ ಓಪನ್ ಮಾಡಿಕೊಂಡು 7 ನಂಬರ್ PNG ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡು ಮತ್ತೆ ಈ ಥರ ಪ್ರೆಸ್ ಮಾಡಿ ಎಡಿಟ್ ಮಾಡ್ತಿರೋ ಫೈಲ್ ಮೇಲೆ ಹಾಕಿ. ಹಾಕಿದ ಮೇಲೆ ಅದನ್ನು ಈ ಥರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಆದಮೇಲೆ ಮತ್ತೆ ಫೈಲ್ ಓಪನ್ ಮಾಡಿಕೊಂಡು 4 ನಂಬರ್ PNG ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡು ಮತ್ತೆ ಈ ಥರ ಪ್ರೆಸ್ ಮಾಡಿ ಎಡಿಟ್ ಮಾಡ್ತಿರೋ ಫೈಲ್ ಮೇಲೆ ಹಾಕಿ. ಹಾಕಿದ ಮೇಲೆ ಅದನ್ನು ಈ ಥರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಆದಮೇಲೆ ಮತ್ತೆ ಫೈಲ್ ಓಪನ್ ಮಾಡಿಕೊಂಡು 3 ನಂಬರ್ PNG ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡು ಮತ್ತೆ ಈ ಥರ ಪ್ರೆಸ್ ಮಾಡಿ ಎಡಿಟ್ ಮಾಡ್ತಿರೋ ಫೈಲ್ ಮೇಲೆ ಹಾಕಿ. ಹಾಕಿದ ಮೇಲೆ ಈ ಥರ ಸೆಟ್ ಮಾಡಿ. ಸೆಟ್ ಆದಮೇಲೆ ನೋಡಿ ಈ ಇಮೇಜ್ ಮೇಲೆ ಬಂದಿದೆ. ಇದನ್ನು ಈ 4 ನಂಬರ್ ಇಮೇಜ್ ಹಿಂದೆ ಹಾಕಬೇಕು. ಅದಕ್ಕೆ ಲೇಯರ್ಸಲ್ಲಿ ಆ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೆಸ್ ಮಾಡಿ ಈ ಥರ 4 ನಂಬರ್ ಇಮೇಜ್ ಕೆಳಗೆ ಹಾಕಬೇಕು. ಹಾಕಿ ಆದಮೇಲೆ ಮತ್ತೆ ಫೈಲ್ ಓಪನ್ ಮಾಡಿಕೊಂಡು 5 ನಂಬರ್ PNG ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮಾಡಿಕೊಂಡು ಮತ್ತೆ ಈ ಥರ ಪ್ರೆಸ್ ಮಾಡಿ ಎಡಿಟ್ ಮಾಡ್ತಿರೋ ಫೈಲ್ ಮೇಲೆ ಹಾಕಿ.
ಈ ಥರ ಸೆಟ್ ಮಾಡಿಕೊಂಡು ಸೆಟ್ ಆದಮೇಲೆ ಈ ಇಮೇಜ್ ಕೂಡ ಲೇಯರಲ್ಲಿ ಅದನ್ನು ಈ 4 ನಂಬರ್ ಇಮೇಜ್ ಹಿಂದೆ ಹಾಕಬೇಕು. ಅದಕ್ಕೆ ಲೇಯರ್ಸಲ್ಲಿ ಆ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೆಸ್ ಮಾಡಿ ಈ ಥರ 4 ನಂಬರ್ ಇಮೇಜ್ ಕೆಳಗೆ ಹಾಕಬೇಕು. ನೋಡಿ, ನಿಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಪೋಸ್ಟರ್ ರೆಡಿ. ಹಾಗೆ ಪೋಸ್ಟರ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.